ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವೆಲ್ಕಮ್ ಟು ಹರ್ಷಿಸ್ ವ್ಲಾಗ್ಸ್. ನಾನು ನಿಮ್ಮ ನೆಚ್ಚಿನ ಹರ್ಷಿತಾ ಜಗನ್ನಾಥ್. ನಾನಿವಾಗ ಎಲ್ಲಿದ್ದೀನಿ ಅಂತ ನಮ್ಮೂರಿನ ಅಥವಾ ಕಾಸರಗೋಡಿನ ಹೆಚ್ಚಿನ ಜನರಿಗೂ ಗೊತ್ತಿರುತ್ತೆ. ಇದೇ ನಮ್ಮ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮದೋರ್. ನಮ್ಮ ಈ ದೇವಸ್ಥಾನ ಕಾಸರಗೋಡು ಟೌನಿಂದ ಸಾಧಾರಣ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಮೊಗ್ರಾಲ್ ನದಿಯ ದಡದಲ್ಲಿದೆ ಹಾಗೂ ಸ್ಥಳೀಯವಾಗಿ ಮಧುವಾಹಿನಿ ಎಂದು ಕರೆಯಲ್ಪಡುವ ಜನಪ್ರಿಯ ಶಿವ ಮತ್ತು ಗಣಪತಿ ದೇವಾಲಯವಾಗಿದೆ. ಮದೂರು ದೇವಸ್ಥಾನವು ಪ್ರಾಚೀನ ತುಳುನಾಡಿನ 6 ಗಣಪತಿ ದೇವಾಲಯಗಳಲ್ಲಿ ಒಂದಾಗಿದೆ. ಉಳಿದ 5 ದೇವಸ್ಥಾನ ಎಲ್ರಿಗೂ ಗೊತ್ತಿರುವಂತೆ ಮಂಗಳೂರಿನ ಶರವು ಮಹಾಗಣಪತಿ, ಆನೆಗುಡ್ಡೆ ಮಹಾಗಣಪತಿ, ಹಟ್ಟಿಯಂಗಡಿಯ ಸಿದ್ಧಿವಿನಾಯಕ, ಇಡಗುಂಜಿಯ ದ್ವಿಭುಜ ಗಣಪತಿ ಮತ್ತು ಗೋಕರ್ಣದ ಗಣಪತಿ. ಇವಾಗ ಮಧುರ ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ಸರ್ಕಾರ ನಿರ್ವಹಿಸುತ್ತಿದ್ದು, ಇಲ್ಲಿ ನಡೆಯುವ ವಿವಿಧ ಹಬ್ಬಗಳ ಸಮಯದಲ್ಲಿ ಎಲ್ಲೆಡೆಯಿಂದ ಭಕ್ತರು ಸೇರುತ್ತಾರೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಏನೆಂದರೆ, ಬೇಸಿಗೆ ರಜೆಯಲ್ಲಿ ಯುವ ವಾತುಗಳಿಗೆ ವೇದ ತರಗತಿಗಳನ್ನು ಸಹ ನೀಡಲಾಗುತ್ತದೆ. ಇದು ಸಂಸ್ಕೃತದ ಮೂಲಭೂತ ಅಂಶಗಳನ್ನು ಸಹ ಒಳಗೊಂಡಿದೆ ಮತ್ತು ವಟುಗಳಿಗೆ ವಸತಿ ಮತ್ತು ಆಹಾರವನ್ನು ದೇವಾಲಯದ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಸಾಧಾರಣವಾಗಿ ಮಹಾಗಣಪತಿಗೆ ಉದಯಸ್ತಂಭನ ಅಥವಾ ಉದಯಸ್ತಮಾನ ರೂಪದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ನನ್ನ ಹಾಗೆ ಹೆಚ್ಚಿನ ಭಕ್ತಾದಿಗಳು ಇಲ್ಲಿಯ ಪ್ರಸಿದ್ಧ ಪ್ರಸಾದವಾದ ಅಪ್ಪ ಕಜ್ಜಾಯವನ್ನು ಸ್ವೀಕರಿಸಲೆಂದೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಗಣೇಶ ಚತುರ್ಥಿ ಮತ್ತು ಮಧುರು ಬೇಡಿ ಈ ದೇವಾಲಯದ ಅತ್ಯಂತ ಜನನಿಬಿಡ ಸಂದರ್ಭಗಳಾಗಿದ್ದು, ಈ ದೇವಾಲಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಮುಖ ಹಬ್ಬಗಳಿಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಮಧುರು ದೇವಸ್ಥಾನವು ಮೂಲತಃ ಮದನಂತೇಶ್ವರ ಶಿವ ದೇವಾಲಯವಾಗಿತ್ತು ಮತ್ತು ದಂತಕಥೆಯ ಪ್ರಕಾರ ಮುದರ ಎಂದು ಕರೆಯಲ್ಪಡುವ ಮಹಿಳೆಯು ಉದ್ಭವ ಮೂರ್ತಿಯನ್ನು ಕಂಡುಹಿಡಿದಳೆಂದು ಹೇಳಲಾಗುತ್ತದೆ. ಗರ್ಭಗೃಹದ ಗರ್ಭಗುಡಿಯ ಗೋಡೆಗಳ ಮೇಲೆ ಆಟವಾಡುತ್ತಿರುವಾಗ ಅರ್ಚಕರ ಮಗ ಸಣ್ಣ ಬ್ರಾಹ್ಮಣ ಹುಡುಗನು ಗಣಪತಿ ವಿಗ್ರಹವನ್ನು ಬಿಡಿಸಿದನು. ದಿನದಿಂದ ದಿನಕ್ಕೆ ಅದು ದೊಡ್ಡವಾಗುತ್ತಾ ದಪ್ಪಗಾಗುತ್ತಿತ್ತು. ಆದ್ದರಿಂದ ಹುಡುಗನು ಗಣಪತಿಯನ್ನು ಬೊಡ್ಡಜ್ಜ ಅಥವಾ ದೊಡ್ಡ ಗಣೇಶ ಎಂದು ಕರೆದನು. ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, 1784ರಲ್ಲಿ ಟಿಪ್ಪು ಸುಲ್ತಾನ್ ಕುಂಬಳೆ ಗಡಿಯನ್ನು ದಾಟಿ ಮಧುರು ಪ್ರದೇಶವನ್ನು ಪ್ರವೇಶಿಸಿದನು. ದೇವಾಲಯದ ಬಾವಿಯಿಂದ ನೀರು ಕುಡಿದು ನಂತರ ಗರ್ಭಗುಡಿಯ ಮೇಲೆ ದಾಳಿ ಮಾಡಿ ನೆಲಸಮಗೊಳಿಸುವ ಬಗ್ಗೆ ಮನಸ್ಸು ಬದಲಾಯಿಸಿ ಮಲಬಾರ್ ಕಡೆಗೆ ಮೆರವಣಿಗೆ ನಡೆಸಿದನು. ಆದರೆ ತನ್ನ ಸೈನಿಕರು ಮತ್ತು ಇಸ್ಲಾಮಿಕ್ ವಿದ್ವಾಂಸರನ್ನು ತೃಪ್ತಿಪಡಿಸಲು ಅವನು ತನ್ನ ಖಡ್ಗದಿಂದ ದಾಳಿಯನ್ನು ಸಂಕೇತಿಸಿದನು. ದೇವಾಲಯದ ಬಾವಿಯ ಸುತ್ತಲೂ ನಿರ್ಮಿಸಲಾದ ಕಟ್ಟಡದ ಮೇಲೆ ಗುರುತು ಇನ್ನೂ ಗೋಚರಿಸಲಾಗುತ್ತದೆ. ನಮ್ಮ ದೇವಸ್ಥಾನಕ್ಕೆ ಯಾರೆಲ್ಲ ಭೇಟಿ ಕೊಟ್ಟಿದ್ದೀರಾ ಹಾಗೂ ಆದಷ್ಟು ಬೇಗ ಕೊಡಬೇಕು ಅಂತ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.